ಎಲ್ಲ ನನ್ನ ನೆಚ್ಚಿನ ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರ. ಸ್ನೇಹಿತರೆ, ಮಾದೇವಣ್ಣವರು ಮತ್ತೆ ನಿಮ್ಮ ಹತ್ರ ಮಾತಾಡೋಕ್ಕೆ ಬಂದಿದ್ದಾರೆ. ಬನ್ನಿ ಏನು ಮಾತಾಡ್ತಾರೆ ನೋಡೋಣ. ನಮಸ್ಕಾರ ಸ್ನೇಹಿತರೆ, ಬೆಂಗಳೂರು ಟ್ರಾಫಿಕ್ ಬಗ್ಗೆ ಮಾತಾಡೋಕ್ಕೆ ಅಂತ ಬಂದಿದ್ದೀನಿ ಸ್ನೇಹಿತರೆ. ಏನಪ್ಪ ಬೆಂಗಳೂರು ಟ್ರಾಫಿಕ್ ಬಗ್ಗೆ ಅಂತ ಅಂದರೆ, ಇತ್ತೀಚೆಗೆ ನಡೆದ ಒಂದು ಘಟನೆ. ಸ್ಕೂಟ್ರಲ್ಲಿ ಗಂಡ ಹೆಂಡತಿ ಒಂದು ಮಗು ಬರ್ತಾಯಿದ್ರು. ಈ ಕಡೆಯಿಂದ ಒಂದು ಕಾರ್ ಬರ್ತಾಯಿತ್ತು. ಅವರು ಆ ಕಡೆಯಿಂದ ಸ್ಕೂಟ್ರ್ ಬರ್ತಾಯಿದ್ದಾಗ ಅವರು ಹೆಲ್ಮೆಟ್ ಹಾಕಿರಲಿಲ್ಲ. ಮಗು ನಿದ್ದೆ ಮಾಡಿಕೊಂಡು ಒಂದು ಸೈಡಲ್ಲಿ ಜಾರ್ತಾ ಇತ್ತು. ಆವಾಗ ಆ ಅಮ್ಮ ಏನು ಮಾಡಿದ್ರು, ಆ ಮಗು ಹಿಡ್ಕೊಳಕ್ಕೆ ಹೋಗಿ ಬ್ಯಾಲೆನ್ಸ್ ತಪ್ಪಿ ಸ್ಕೂಟ್ರಿಂದ ಕೆಳಗಡೆ ಕಾರ್ಗೆ ಗುದ್ದುಬಿಟ್ಟು ಬಿದ್ದೋದ್ರು. ಕೆಳಗಡೆ ಬಿದ್ದೋದಾಗ ಅವ್ರಿಗೆ ಹೆಲ್ಮೆಟ್ ಹಾಕಿರ್ಲಿಲ್ವಲ್ಲ, ಸ್ವಲ್ಪ ಜಾಸ್ತಿ ಏಟು ಬಿದ್ದು ತಲೆಗೆ ಹಾಸ್ಪಿಟ್ಲಿಗೆ ತೊಗೊಂಡೋದಾಗ ಹಾಸ್ಪಿಟ್ಲಲ್ಲಿ ಒಂದು 10-12 ಲಕ್ಷ ಖರ್ಚಾಗುತ್ತೆ, ತಲೆಗೆ ಏಟು ಬಿದ್ದಿದೆ ಅಂತ ಹೇಳಿದರು ಡಾಕ್ಟ್ರು. ಆವಾಗ ಅವರು ಏನು ಹೇಳಿದ್ರು, ಇನ್ಶೂರೆನ್ಸು ಇರಲಿಲ್ಲ ಅವ್ರಿಗೆ. ಅದು ಕೋರ್ಟ್ಗೆ ಹೋಯ್ತು ಕೇಸು. ಕೋರ್ಟ್ಗೆ ಹೋದ್ಮೇಲೆ ಇವರು ಆ ಯಪ್ಪ ತೀರೋದ್ರು. ಆ ಯಪ್ಪ ರಕ್ತ ಜಾಸ್ತಿ ಹೋಗ್ಬಿಟ್ಟು ಡೆತ್ ಆಗೋದ್ರು. ಇನ್ಶೂರೆನ್ಸ್ ಇದ್ದಿದ್ರೆ ಅವರು ಆ ಯಪ್ಪ ಬದುಕೋತಾಯಿದ್ರು. ಹಂಗಾಗಿ ಅವರು ಬಡಸ್ತನ ಇದರಿಂದ 10-12 ಲಕ್ಷ ವಂಚಕ್ಕಾಗ್ದಲೇ ಅವರು ತೀರೋಗ್ಬಿಟ್ರು. ಆ ಕೇಸು ಕೋರ್ಟಿಗೆ ಕೇಸು ಹೋಯಿತು. ಅದು ಅಲ್ಲೂ ಏನು ಪರಿಹಾರ ಏನು ಸಿಗಲಿಲ್ಲ. ಹಂಗಾಗಿ ಇವಾಗ ಬೆಂಗಳೂರಿನಲ್ಲಿ ಎಲ್ಲಿ ಬೇಕು ಅಲ್ಲಿ ಗುಂಡಿ ಇರೋದ್ರಿಂದ ನೀವು ಗಾಡಿಗಳು ಓಡಿಸ್ಬೇಕಾದ್ರೆ BTSನವರು ಹೆಂಗೆ ಬೇಕಂಗೆ ತಿರುಗಿಸ್ತಾರೆ, ದೊಡ್ಡ ಗಾಡಿ ಹೆಂಗೆ ಬೇಕಂಗೆ ತಿರುಗಿಸ್ತಾರೆ. ಬಸ್ ಅಕ್ಕಪಕ್ಕ ಹೋಗ್ದಲೆ ಹುಷಾರಾಗಿ ನಿಮ್ಮ ಸೇಫ್ಟಿ ನೀವು ನೋಡ್ಕೋಬೇಕು. ಮನೇಲಿ ಹೆಂಡತಿ ಮಕ್ಳು ಇರ್ತಾರೆ, ತಂದೆ ತಾಯಿ ವಯಸ್ಸಾದವರು ಇರ್ತಾರೆ. ದಯವಿಟ್ಟು ಗಾಡಿಗಳು ಹೆಲ್ಮೆಟ್ ಹಾಕ್ಕೊಂಡು ಓಡಿಸಿ, ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ. ಹಾಗೆ ಈಗ ಕಾರ್ನವರು ಮತ್ತು ಆಟೋದವರು ಹೆವಿ ಟ್ರಾಫಿಕ್ಕು ಬೆಂಗಳೂರಿನಲ್ಲಿ. ಹಂಗಾಗಿ ಆದಷ್ಟು ಬೆಂಗಳೂರಿನಲ್ಲಿ ಟ್ರಾಫಿಕ್ ಇರೋದ್ರಿಂದ ಆದಷ್ಟು ರೂಲ್ಸ್ ಫಾಲೋ ಮಾಡಿಕೊಂಡು ಗಾಡಿಗಳು ಓಡಿಸಿ. ಮತ್ತು ಏನಾರು ಹೆಚ್ಚು ಕಮ್ಮಿ ಅಂತ ಆಯಿತು ಅಂತ ಅಂದರೆ ಸ್ನೇಹಿತರೆ, ಈ ಗುಂಡಿಗಳಿರೋದ್ರಿಂದ ಈ ಗುಂಡಿಗಳು ತೆಪ್ಸಕ್ಕೆ ಹೋಗಿ ಆಕ್ಸಿಡೆಂಟ್ ಆಗ್ತವೆ. ನೈಟ್ ಹೊತ್ತು ನೋಡಿಕೊಂಡು ಕಂಟ್ರೋಲಾಗಿ ಗಾಡಿ ಓಡಿಸಿ. ಆ ಮನೇಲಿ ಹೆಂಡತಿ ಮಕ್ಳು ಇರ್ತಾರೆ, ಎಲ್ಲರಿಗೂ ತೊಂದರೆ ಆಗೋದು ಬೇಡ. ನೀವು ಹುಷಾರಾಗಿರಿ, ನಿಮ್ಮ ಅಕ್ಕಪಕ್ಕದವ್ರಿಗೂ ತೊಂದರೆ ಕೊಡಬೇಡಿ. ದಯವಿಟ್ಟು ಹುಷಾರಾಗಿ BTS ಬಸ್ನವರು ಹೆಂಗೆ ಬೇಕಂಗೆ ಎಳಿತಾ ಇರ್ತಾರೆ. ಮತ್ತು ಆಟೋ ಮತ್ತು ಕಾರು ಎಲ್ಲರಿಗೂ ತೊಂದರೆನೇ. ಆದರೆ ಸ್ವಲ್ಪ ರೂಲ್ಸ್ ಫಾಲೋ ಮಾಡಿಕೊಂಡು ಓಡಿಸೋದು ಅನುಕೂಲ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ನೋಡಿಕೊಂಡು ರೂಲ್ಸ್ ಫಾಲೋ ಮಾಡಿಕೊಂಡು ಗಾಡಿಗಳು ಓಡಿಸ್ಕೊಂಡು ಮುಂದಕ್ಕೆ ಎಲ್ಲಿ ಬೇಕಲ್ಲಿ ಫ್ಲೈಓವರು ಮತ್ತು ಮೆಟ್ರೋ ಎಲ್ಲ ಕೆಲಸ ನಡೀತಾ ಇರ್ತದೆ ಬೆಂಗಳೂರಿನಲ್ಲಿ. ಹೆವಿ ಟ್ರಾಫಿಕ್ಕು. ಆದ್ದರಿಂದ ನೀವು ಸೇಫಾಗಿರಿ, ಅಕ್ಕಪಕ್ಕದವ್ರಿಗೂ ಅನುಕೂಲ ಮಾಡಿಕೊಡಿ. ಗಾಡಿಗಳು ಅವಾಯ್ಡ್ ಮಾಡಿಕೊಂಡು ನೋಡಿಕೊಂಡು ಟ್ರಾಫಿಕ್ಕನ್ನು ಅವಾಯ್ಡ್ ಮಾಡ್ಕೊಂಡು ಓಡಿಸಿ ಅಂತ ಕೇಳ್ತಾ ಇದ್ದೀನಿ ಸ್ನೇಹಿತರೆ. ರ್ಯಾಪಿಡೋ ಮತ್ತು 2 ವೀಲರು ಬುಕ್ ಮಾಡ್ಕೊಂಡು ಹೋದರೆ ನಿಮಗೆ ಸೇಫ್ಟಿ ಇರೋಲ್ಲ, ಬಿದ್ದರೆ ಏಟಾಗ್ತಾಯಿದೆ. ಆದ್ದರಿಂದ ಕ್ಯಾಬು ಮತ್ತು ಆಟೋ ಬುಕ್ ಮಾಡ್ಕೊಂಡು ಹೋದರೆ ನಿಮ್ಮ ಸೇಫ್ಟಿ ಇರುತ್ತದೆ. ಹಂಗಾಗಿ ಬೆಂಗಳೂರು ಟ್ರಾಫಿಕ್ನಲ್ಲಿ ಮತ್ತು ಫೋನ್ ಕಾಲ್ ಬಂದರೆ ಹಿಂದೆಗಡೆಯಿಂದ ಆರೋ ನೋಡಿದ್ರೆ ಕೇಳಿಸಲ್ಲ. ಅದೇ ನೀವು ಫೋನ್ ಬಂದಾಗ ಗಾಡಿ ಸೈಡ್ಗೆ ಹಾಕ್ಕೊಂಡು ಮಾತಾಡಿದರೆ ಎಲ್ಲರಿಗೂ ಸೇಫ್ಟಿ ಇರುತ್ತೆ, ನಿಮಗೂ ಸೇಫ್ಟಿ ಇರುತ್ತೆ, ಅಕ್ಕಪಕ್ಕದವ್ರು ಬಂದವ್ರಿಗೂ ಸೇಫ್ಟಿ ಇರುತ್ತೆ. ರೂಲ್ಸ್ ಫಾಲೋ ಮಾಡಿ, ಟ್ರಾಫಿಕ್ ಫಾಲೋ ಮಾಡಿ ದಯವಿಟ್ಟು ಸ್ನೇಹಿತರೆ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.